ಜೊತೆಯಲ್ಲಿ ಹೊರಡ್ತಾರೆ. ಶಂಬರಾಸುರನ ಜೊತೆ ಯುದ್ಧವನ್ನು ಮಾಡುವಾಗ ಅಲ್ಲಿ ಮಾಯಾವಿದ್ಯೆಯಲ್ಲಿ ಪರಿಣತಿಯನ್ನು ಪಡೆದಂತಹ ಶಂಬರಾಸುರ ಎಲ್ಲೆಲ್ಲೂ ಕತ್ತಲೆಯ ವಾತಾವರಣವನ್ನು ನಿರ್ಮಾಣ ಮಾಡ್ತಾನೆ. ದಶರಥ ಏನು ಮಾಡುವುದು? ಶಂಬರಾಸುರನನ್ನು ಹೇಗೆ ಹುಡುಕುವುದು? ಜೊತೆಯಲ್ಲಿ ಪತ್ನಿಯೂ ಕೂಡ ಇದ್ದಾಳೆ. ಆ ಸಂದರ್ಭದಲ್ಲಿ ಪಕ್ಷಿರಾಜನಾದಂತಹ ಸಂಪಾತಿ ಎನ್ನುವವ ದಶರಥನಿಗೆ ಸಹಾಯ ಮಾಡುವುದಕ್ಕಾಗಿ ಬರ್ತಾನೆ. ಅವ ಏನು ಮಾಡ್ತಾನೆ? ತೋರಿದನ ರೂಪಮ ರತ್ನದ ಪ್ರಭೆಯ ಸಹಾಯ ಮಾಡಬೇಕು ಎನ್ನುವಂತಹ ಉದ್ದೇಶದಿಂದ ರೆಕ್ಕೆಯನ್ನು ಅರಳಿಸಿ ಚಾಚಿ ಬಂದಂತಹ ಸಂಪಾತಿ ರೆಕ್ಕೆಯ ಅಡಿಯಲ್ಲಿದ್ದಂತಹ ದಿವ್ಯ ಮಣಿಯಿಂದ ಪ್ರಭೆಯನ್ನು ಕೊಡುವುದಕ್ಕೆ ಆರಂಭಿಸ್ತಾನೆ. ಸೂರ್ಯನ ಬೆಳಕಿಗೆ ಸರಿಮೆಗೆಲ್ಲಿಸುವಂತಹ ಬೆಳಕು ಸಂಪಾತಿಯ ಮೂಲಕ ದಶರಥನಿಗೆ ಲಭ್ಯವಾಗುತ್ತದೆ. ಶಂಬರಾಸುರ ಎಲ್ಲಿದ್ದಾನೆ, ಅವನ ಪರಿವಾರದವರೆಲ್ಲಿದ್ದಾರೆ ಎನ್ನುವುದನ್ನು ಹುಡುಕಿ ಹೊಡೆಯುವುದಕ್ಕೆ ಅದು ಸಹಾಯವಾಗುತ್ತದೆ. ಯುದ್ಧ ಮುಂದುವರಿಯುತ್ತಾ ಇರುವಾಗ ಕೈಕೆಯ ಸಹಾಯ ದಶರಥನ ಪಾಲನೆಗೆ ಹೇಗೆ ಸಿಗ್ತದೆ? ಯಕ್ಷಗಾನ ಕವಿ ಹೀಗೆ ಹೇಳ್ತಾನೆ. ಸಂಗ್ರಹ ದಶರಥ ಹೋರಾಡುತ್ತಾ ಇದ್ದಾನೆ ದಶರಥ ಭೂಪಾಲ.
ಹೋರಾಟದ ಭರದಲ್ಲಿ ದಶರಥನ ರಥದ ಗಾಲಿ ಕಳಚಿ ಬೀಳುತ್ತದೆ. ಜೊತೆಯಲ್ಲಿದ್ದಂತಹ ಕೈಕೆ ಇದನ್ನು ಗಮನಿಸ್ತಾಳೆ. ಕೇಕೆಯ ರಾಜ ಅಶ್ವಪತಿ ರಾಜನ ಮಗಳವಳು. ಬಾಲ್ಯದಲ್ಲಿಯೇ ಯುದ್ಧ ವಿದ್ಯೆಗಳಲ್ಲಿ ರಥಕಲ್ಪ ಅಶ್ವರದಯ ಮೊದಲಾದಂತಹ ವಿದ್ಯೆಯನ್ನು ಕಲಿತಂತಹ ಹಿನ್ನೆಲೆ ಇರುವಂತಹ ಕೈಕೆ ದಶರಥನಿಗೆ ಸಹಾಯ ಮಾಡಬೇಕು ಎನ್ನುವ ಉದ್ದೇಶದಿಂದ ರಥದಿಂದಿಳಿದು ಕಳಚಿ ಬೀಳುವಂತಹ ಗಾಲಿಗೆ ಕೀಲಿನ ರೂಪದಲ್ಲಿ ತನ್ನ ಕಿರುಬೆರಳನ್ನು ಕೊಡ್ತಾಳೆ. ರಥ ಸಾರಥ್ಯ ತಾನೇ ವಹಿಸಿಕೊಂಡು ದಶರಥನಿಗೆ ನೆರವಾಗುತ್ತಾಳೆ ಕೈಕೆ. ಕ್ಷಣಾರ್ಧದಲ್ಲಿ ಶಂಬರಾಸುರನನ್ನು ಕೊಂದು ಮುಗಿಸುತ್ತಾನೆ ದಶರಥ ಚಕ್ರವರ್ತಿ. ತನ್ನ ವಿಜಯಕ್ಕೆ ಕಾರಣೀಭೂತರಾದವರು ಒಬ್ಬ ಸಂಪಾತಿ, ಪಕ್ಕದಲ್ಲಿರುವಂತಹ ಪತ್ನಿ ನನಗೆ ಸಹಾಯವನ್ನು ಮಾಡಿದ್ದಾಳೆ. ಮೆಚ್ಚಿದ ದಶರಥ, ಕೈಕೆ, ನನಗೆ ನೀನು ಸಹಾಯ ಮಾಡಿದ್ದಕ್ಕಾಗಿ ಮೆಚ್ಚಿ ನಿನಗೆ 2 ವರಗಳನ್ನು ಕೊಡ್ತೇನೆ, ಕೇಳು ಅಂತ ಹೇಳ್ತಾನೆ. ಆಗ ಕೈಕೆ ಹೇಳ್ತಾಳೆ, ಅರಸನ ನುಡಿ ಕೇಳ್ದು ಕೈಕೇಯಿ ದೇವಿಯು ಚರಣ ಕಾಣಬೇಡ ಅರಸನ ನುಡಿ ಕೇಳು ಕೈಕೇಯಿ ದೇವಿಯು ಚರಣ ಕಾಣತಳಾಗುತ್ತ ಹೊರಗಳಿರು ಯಾಕೆ ಬೇಗೆಂದಾಗ ಬೇಡುವೆ. ಯಾವಾಗ ಹೊರಗಳಿರು ಯಾಕೆ ಬೇಗೆಂದಾಗ ಬೇಡುವೆ, ಇರಲಿ ನಿನ್ನ ಮೇಲೆಂದಳು ಗಂಡ ಮೆಚ್ಚಿಕೊಟ್ಟಂತಹ 2 ವರ ಕೇಳು ಕೈಕೆ ಅಂತ ದಶರಥ ಕೇಳ್ತಾ ಇದ್ದಾನೆ. ಆಗ ಕೈಕೆ ನಸುನಗುತ್ತಾ ಹೇಳ್ತಾಳೆ, ನನಗೆ ನೀನು ಕೊಟ್ಟಂತಹ ವರ ಈಗ ಬೇಡ, ನನಗೆ ಬೇಕಾದಾಗ ನಾನು ಆ 2 ವರಗಳನ್ನು ಕೇಳ್ತೇನೆ. ರಾಮಾಯಣದ ಕಥೆ ಮುಂದೆ ಹೋಗಬೇಕಿದ್ರೆ ಕೈಕೆ ಆಡಿದಂತಹ ಈ ಮಾತೆ ಮುಂದೆ ಪ್ರಧಾನವಾದಂತಹ ವಿಚಾರ ಆಗ್ತದೆ. ಕೈಕೆಯ ವಿಚಾರ ಹಾಗಿರಲಿ, ಜೊತೆಯಲ್ಲಿದ್ದಾನಲ್ಲ ಸಹಾಯಕನಾಗಿ ಬಂದಂತಹ ಪಕ್ಷಿರಾಜ ಸಂಪಾತಿ, ಅವನನ್ನು